ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದಿರಿ? ನಾನು ವ್ಲಾಗ್ಸು ಯಾವ ಯೂನಿಟ್ ಚಿಲ್ದ ಇಟ್ಕೊಂಡು ಒಣ್ಣೆ ಕೈ ಬಿಡಿದ ನಾವು ಹೊಲಕ್ಕೆ ಹೊಂಟೆ ನೋಡ್ರಿ. ನಾನು ಒಲ್ಲೆನಿ ಇದು ಏನಂತಾರ ಸಿರಿ ಕುಚ್ಚು ಕಟ್ಟೋದು ಮತ್ತು ಪಾಲು ಹಚ್ಚೋದೈತಿ. ಚಪ್ಪಲ್ ಮ್ಯಾಗ ಓದಿಟ್ಟಿರ್ತಿಲ್ಲ ಹಾಕಿ ಕೆಲಸ ಭಾಳ ಅದಾವು ಹೊಲಕ್ಕೆ ಬೇ. ಹ್ಞೂ ಬೇ. ಹೊಲಕ್ಕೆ ಹೋಗಿ ಇವನಾಗ ಹೇಳಿದ್ದೇನೆ ನೀನು ಅಲ್ಲ. ಆ ಕಡೆ ಬಿಸಿಲಿಗೆ ಹಾಕಬೇಕಿಲ್ಲ ಶನೋ ಅಪ್ಪ. ಇಲ್ಲ ಬಿಸಿಲಿಗೆ ಹಾಕ್ಬೇಕಿಲ್ಲ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋನ ಪೂರ್ತಿ ನೋಡಿರಿ. ನಾವು ಟೈಟಲಲ್ಲಿ ಯಾವುದಾದ್ರೂ ಒಂದು ಪದನ ಬಳಸಿದ್ವಿ ಅಂದ್ರೆ ಆ ಪದನ ಬಳಸಿ ಟೈಟಲ್ ಹಾಕಿರ್ತೀವಿ. ಹಾಗಾಗಿ ವಿಡಿಯೋನ ಪೂರ್ತಿ ನೋಡ್ಲಾರ್ದ ಏನೇನೋ ನೆಗೆಟಿವ್ ಕಮೆಂಟ್ ಹಾಕೋರಿಗೆ ನಾನು ಏನು ಹೇಳೋಕ್ಕೂ ಹೋಗಂಗಿಲ್ಲ. ಅಂಥವ್ರ ಬಗ್ಗೆ ನನ್ನ ತಲೆನೂ ಕೆಡಿಸ್ಕೊಳ್ಳೋಂಗಿಲ್ಲ. ಇನ್ನೊಂದು ಏನು ಮಾಡ್ತಾರೆ ಅಂತಂದ್ರೆ ನನ್ನ ಬಗ್ಗೆ ಬೇರೆ ಯೂಟ್ಯೂಬರ ನನ್ನನ್ನು ಇಗ್ನೋರ್ ಮಾಡಕತ್ತಾರ ಅಂಥೇಳಿ ಕಮೆಂಟ್ ಹಾಕಕತ್ತಾರ. ಆ ಥರ ಕಮೆಂಟ್ ಹಾಕಕ್ಕೆ ನಿಜವಾಗ್ಲೂ ನಿಮ್ಗೆ ನಾಚಿಕೆ ಆಗಲ್ವಾ? ಆ ಥರ ಕಮೆಂಟ್ ಹಾಕಕ್ಕೆ. ನಾವೀಗ ಹೊಲಕ್ಕೆ ಹೊಂಟೇವಿ. ಇವತ್ತಿನ ವಿಡಿಯೋ ನೀವು ಪೂರ್ತಿ ನೋಡಿದ್ರಂದ್ರೆ ಖಂಡಿತ ಗೊತ್ತಾಕೈತಿ. ಯಾಕಂತಂದ್ರೆ ನಿಮ್ಗೆ ಅವ್ರು ಏನಾದರೂ ಡೈರೆಕ್ಟಾಗಿ ಹೇಳಿದ್ರಂದ್ರೆ, ನಿಮ್ಗೆ ಏನಾದರೂ ಮೆಸೇಜ್ ಮಾಡಿದ್ರಂದ್ರೆ ಆ ಪ್ರೂಫ್ ಇತ್ತಂದ್ರೆ ನಾನು ಮುಂದೆ ತೋರಿಸ್ತೀನಿ. ಅದಕ್ಕೆ ಹೌದಂತೆ. ನಾನು ಅನ್ನ ತಿನ್ನೋ ಬಾಯಿಲೆ ಮಣ್ಣು ತಿನ್ನುವಂಥ ಕೆಲಸ ಮಾಡೋಕೆ ಹೋಗ್ಬೇಡ್ರಿ ಮತ್ತು ಹೇಸಿಗೆ ತಿನ್ನುವಂಥ ಕೆಲಸನೂ ಮಾಡೋಕೆ ಹೋಗ್ಬೇಡ್ರಿ. ಬಂದು ನೆಗೆಟಿವ್ ಸ್ಪ್ರೆಡ್ ಮಾಡ್ತಿರಲ್ಲ, ನಿಜವಾಗ್ಲೂ ನಿಮ್ಗೆ ಮನುಷ್ಯತ್ವನೇ ಇಲ್ಲ ಅಂತ ಅನ್ಕೋತೀನಿ ನಾನು. ನಾವು ಹೊಲಕ್ಕೆ ಹೋಗ್ಬೇಕಾದ್ರೆ ಹೊಸದಾಗಿ ನೋಡೋರು ಇಲ್ಲಿ ಕಾಳಿಕಾದೇವಿ ದೇವಸ್ಥಾನ ಬರಬೇಕಲ್ಲ, ಸಿರ್ಸಂಗಿ ಕಾಳಮ್ಮನ ದೇವಸ್ಥಾನ. ಈ ದೇವಸ್ಥಾನದ ಹತ್ತಿರನ ಹಾದು ಹೋಗ್ಬೇಕು. ಗುಡ್ಡ ದಾಟಿ ಹೋದಾಗ ನಮಗೆ ಹೊಲಗಳು ಸಿಗ್ತಾವೆ. ಇಲ್ಲಂತೂ ನೇಚರ್ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ನಾನು ಹಿಂದ್ಗಡೆ ಒಮ್ಮೆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ನಿ. ಅಲ್ಲಿ ಬರಬೇಕಾದ್ರೆ ಇನ್ನೊಂದು ಲಿಂಗಾಜಿರ ವಾಡೆ ದಾಟ್ಕೊಂಡು ನಾವು ಬರ್ತೇವೆ. ನೆಕ್ಸ್ಟ್ ನಮ್ಗೆ ಕಾಳಿಕಾದೇವಿ ದೇವಸ್ಥಾನ ಬರ್ತೈತಿ. ಇಲ್ಲಿ ಅವರು ಬೋರ್ ಹಾಕ್ಸಿದಾರಲ್ಲ, ಫಸ್ಟ್ ಅವಾಗ ಬೋರ್ ಹಾಕಿಸ್ದಾಗ ಒಂದು ಡಬ್ಬಿಯಲ್ಲಿ ನೀರು ತೆಗೆದಿಟ್ಟಿದ್ರಂತೆ. ಎಲ್ಲ ದೇವ್ರಿಗೂ ಹಾಕಿದ್ರು. ಇಲ್ಲಿ ಕಾಳಮ್ಮನ ಗುಡಿಗೆ ಮತ್ತು ಅಲ್ಲಿ ಒಂದು ಗುಡ್ಡಪ್ಪ ಮಠ ಐತಿ, ಅಲ್ಲೇ ನೀರು ಹಾಕಿರ್ಕಿಲ್ಲ ಅಂತ. ಹಾಗಾಗಿ ಅಲ್ಲಿ ನಮ್ಮ ಸಣ್ಣನ ಕೈಯಾಗ ಕೊಟ್ಟು ಕಳಿಸಿದ್ರು. ನಾವು ಈಗ ಬಂಡಿ ತೊಗೊಂಡು ಹೊಂಟೀವಿ. ಅವ್ರು ಇಲ್ಲಿ ಹೋಗಿ ಅಲ್ಲಿ ಹೊಸಲಕ್ಕೆ ನೀರು ಹಾಕಿ ಹಿಂಗೆ ಈಚೆ ಕಡೆ ಬರ್ತಾರೆ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡ್ತೇವೆ. ಇಲ್ಲಿ ಹೆಂಗಂತಂದ್ರೆ ಈಗ ಟ್ರೆಂಡ್ ಹೆಂಗಂತಂದ್ರೆ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದು, ಲವ್ ಸ್ಟೋರಿ ಬಗ್ಗೆ ಹೇಳೋದು ಫುಲ್ ಟ್ರೆಂಡಿಂಗಲ್ಲೈತಿ. ಅದು ಒಂದು ಅಚೀವ್ ಮಾಡ್ದಂಗೆ ಅಂತೇಳಿ ಹೆಂಗೆ ಅಂತ ಅನ್ಕೋತಾರಲ್ಲ, ಹಂಗೆ ನಾವು ಡೈಲಿ ನಮ್ಮ ರೂಟೀನ್ನ ಏನು ಶೇರ್ ಮಾಡ್ತಾರಲ್ಲ ಅದು ಒಂಥರ ನಮ್ದು ಅಚೀವ್. ಹೌದಲ್ಲ? ಆ ಥರ ವಿಡಿಯೋ ಇಷ್ಟ ಆಗೋರು ಆ ಥರ ನೋಡ್ಬೋದು, ಈ ಥರ ವಿಡಿಯೋ ಇಷ್ಟ ಆಗೋರು ಈ ಥರ ನೋಡ್ಬೋದು. ನಾನು ಹೇಳಿದ್ನಲ್ಲ, ಯು ಎಸ್ ಎಲ್ಲ ಅಥವಾ ಆಸ್ಟ್ರೇಲಿಯಾದಲ್ಲಿರೋ ನನ್ನ ಸಬ್ಸ್ಕ್ರೈಬರ್ ಏನೋ ಅವರು ಆ ವಿಡಿಯೋನ ನೋಡಿ ಎಷ್ಟು ಖುಷಿ ಪಟ್ರಂದ್ರೆ ಹೊಲಕ್ಕೆ ಹೋಗೋದನ್ನು ನಾನು ಶೇರ್ ಮಾಡಿದ್ನಿ. ಅಯ್ಯೋ ಬರೀ ರೋಡ್ ತೋರಿಸ್ತಿರಲ್ಲ ಅಂತೇಳಿ. ಕೆಲವ್ರಿಗೆ ಅನ್ನಿಸ್ತೈತಿ ನಾನು ಅಲ್ಲಿ ಬರಬೇಕಾದ್ರೆ ಕಿಲ್ಲಾದಂತೆಲ್ಲ ಹಾದು ಬಂದು ಹೊರಗಡೆದಷ್ಟೇ ತೋರಿಸಿದೆ ನಾನು. ಅವರು ಊರು ಭಾಳ ಚಂದ ಐತಿ, ಅಂದ್ರೆ ಒಂಥರ ಹಿಸ್ಟೋರಿಕಲ್ ಪ್ಲೇಸ್ ಥರ ಐತಿ. ಅಲ್ಲೆಲ್ಲ ಕಿಲ್ಲಾ ಅದಾವು ಮತ್ತು ದೇವಸ್ಥಾನ ಐತಿ. ಅವ್ರ ಹೊಲಗಳೆಲ್ಲ ಭಾಳ ಚಂದ ಅದಾವೆ ಗುಡ್ಡದ ಮಧ್ಯೆ. ನಿಮ್ಗೆ ಅಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಮುಂದೆ ಹೇಳಿರೋದು, ಅವರು ಬೇರೆ ಕಂಟ್ರಿಯಲ್ಲಿರೋದು. ಅವಳು ನನಗೆ ಕಾಲ್ ಮಾಡಿದಾಗ ಹೇಳಿದಳು ಹಿಂಗೆ, ಅಂದ್ರೆ ಅವ್ರ ಫ್ರೆಂಡ್ ಅಂತ. ಹಿಂಗೆ ನನ್ನ ಫ್ರೆಂಡ್ ನಿಮ್ಮ ಚಾನಲ್ನ ನೋಡ್ತಾಳಂತ. ಎಷ್ಟು ಖುಷಿಪಟ್ಟರು ಗೊತ್ತಾ ಅವರು. ಇಂಡಿಯಾಕ್ಕೆ ಬಂದಾಗ ಆ ಕಡೆ ಹೋದ್ರೆ ಹೇಳು ನಾನು ಬರ್ತೇನೆ ಅಂತೇಳಿ ಅಂದರು. ನನಗೆ ಅವಾಗ ನೋಡಿ ಖುಷಿ ಆಯಿತು. ಅದನ್ನು ಕೇಳಿ ಭಾಳ ಖುಷಿ ಆಯ್ತು. ಯಾಕಂತಂದ್ರೆ ವಿಡಿಯೋದೊಳಗೆ ನಾವು ರೋಡ್ ತೋರಿಸ್ತೀವಿ ಎಲ್ಲ, ಅಂದ್ರೆ ಕೆಲವರಿಗೆ ರೋಡ ಕಾಣಿಸ್ಬೋದು, ಆಚೆ ಈಚೆ ಏನು ಇರ್ತೈತಿ, ನಾವು ಏನು ಹೇಳಿರ್ತೀವಿ ಅನ್ನೋದು ಅದಕ್ಕೆ ಕಾಣಿಸಂಗಿಲ್ಲ, ಕೇಳಿಸಂಗಿಲ್ಲ. ಅಂಥವ್ರಿಗೆ ನಾವು ಏನು ಮಾಡೋಕ್ಕಾಗಂಗಿಲ್ಲ. ಯಾಕಂದರೆ ಒಂದೊಂದು ಊರು ಅಂತಂದಿಂದ ಆ ಊರಲ್ಲಿ ಏನೋ ವಿಶೇಷತೆ ಇರ್ತೈತಿ, ಏನೋ ಸ್ಪೆಷಲ್ ಇರ್ತೈತಿ. ಅದನ್ನು ಕೆಲವೊಂದು ಟೈಮ ವಿಡಿಯೋದಲ್ಲಿ ತೋರಿಸಿರ್ತೀವಿ. ಇಲ್ಲೆಲ್ಲ ನೋಡಿರಿ ಗುಡ್ಡ ಹೆಂಗದಾವ. ಈಗ ಬೇರೆ ಕಡೆ ಇರುವಂಥ ಗುಡ್ಡ ಮತ್ತು ನಮ್ಮ ಕಡೆ ಇರುವಂಥ ಗುಡ್ಡ ಎಷ್ಟೊಂದು ವ್ಯತ್ಯಾಸ ಇರ್ತೈತಿ. ಯಾಕಂದರೆ ಕೆಲವೊಂದು ಕಡೆ ಗಿಡ ಮರಗಳಿಂದನೇ ಗುಡ್ಡ ಎಲ್ಲ ಫುಲ್ ಕವರ್ ಆಗಿಬಿಟ್ಟಿರ್ತೈತಿ. ಆದರೆ ನಮ್ಮ ಕಡೆ ಹಾಗಿಲ್ಲ. ಮಳೆಗಾಲ ಇತ್ತಂದ್ರೆ ಒಂದಿಟ್ಟು ಅಲ್ಲಿಟ್ಟು ಇಲ್ಲಿಟ್ಟು ಗ್ರೀನರಿ ಕಾಣಿಸ್ತೈತಿ.
ಫುಲ್ ಅಂದ್ರೆ ಫುಲ್ಲು ಕಲ್ಲು ಬಂಡೆ ದೊಡ್ಡ ದೊಡ್ಡ ಗುಡ್ಡ ನೋಡಿದ್ರೆ ಗೊತ್ತಾಗ್ಬೋದು. ಏನೋ ಒಂಥರ ನೋಡಕ್ಕೆ ಖುಷಿ ಅಂತ ಅನಿಸ್ತೈತಿ. ನಾವು ಚಕ್ಡ್ಯಾಗ ಹೊಂಟಿದ್ವಲ್ಲ, ಅದು ಇನ್ನೂ ಖುಷಿ ಕೊಡ್ತಂತ ಅವ್ರು ನೋಡಿ. ಎತ್ತುಗಳು ಬಂಡಿಯಲ್ಲಿ ಅವರ ಹೊಲಕ್ಕೆ ಹೋದ್ರೆ ಅದನ್ನ ನೋಡಿ ಅಂತ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಆ ವಿಡಿಯೋ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ನಮ್ಮ ಮನೆಯಲ್ಲೂ ತೋರಿಸಿದ್ವಿ, ಮಕ್ಕಳಿಗೆಲ್ಲ ತೋರಿಸಿದ್ವಿ ಅಂತೇಳಿ. ಅಂದ್ರೆ ಹಳ್ಳಿ ಲೈಫ್ ರಿಯಲ್ ಆಗಿ ಹೆಂಗೆ ಇರ್ತೈತೆ ಅಂತೇಳಿ ತೋರಿಸಿದ್ವಿ ಅಂತ ಹೇಳಿದ್ರಂತ. ಅಂಥದನ್ನೆಲ್ಲ ಅಂಥದ್ದೆಲ್ಲ ಕಾಣಿಸ್ದೇ ಇರೋದು ಬರೀ ಒಂದು ಟೈಟಲ್, ಅಂದರೆ ವಿಡಿಯೋನ ನೋಡ್ಲಾರ್ದೆ ಟೈಟಲ್ನ ನೋಡಿ ಕಮೆಂಟ್ ಹಾಕ್ತೀರಂತಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ, ಹೌದಲ್ಲ. ನಾನು ಹೇಳ್ತೀನಿ ಹೆಂಗಂತಂದ್ರೆ, ಈಗ ನಾವು ಇಲ್ಲಿ ಹೋಗ್ಬೇಕಾದ್ರೆ ನಾನು ಹೇಳಿದ್ನಲ್ಲ ಫಸ್ಟ್ ಅಲ್ಲಿ ಲಿಂಗರಾಜ್ ದೇಸಾಯಿ ವಾಡೆ ಬರ್ತೈತಿ. ನೆಕ್ಸ್ಟ್ ಕಾಳಮ್ಮನ ಗುಡಿ, ಅದಾದ ನಂತರ ಇಲ್ಲಿ ಬಾಬಾ ಬುಡನ್ಗಿರಿ ಅಂತೇಳಿ ಇಲ್ಲಿ ಅಲ್ಲಿ ಬರ್ತೈತಿ. ಅದಾದ ನಂತರ ಇಲ್ಲಿ ಮುಂದೆ ಏನು ಕಾಣಿಸ್ತೈತಲ್ಲ ಕೇಸರಿ, ಇದು ರಾಮ ಲಕ್ಷ್ಮಣನ ಗುಡಿ. ಅಂದರೆ ರಾಮ ಲಕ್ಷ್ಮಣರಲ್ಲಿ ಬಂದು ಹೋಗಿರೋದಂತ. ಹಾಗಾಗಿ ಅವರು ಎಲ್ಲೆಲ್ಲಿ ಬಂದು ಹೋಗ್ಯಾರಲ್ಲ ಅಲ್ಲಿ ದೇವಸ್ಥಾನಗಳು ಅದಾವೆ. ಇಲ್ಲಿ ನಮ್ಮೂರಾಗ ಒಂದು ಐತಿ, ಮತ್ತು ಇಲ್ಲೇ ಮುಳ್ಳೂರ ಹತ್ರ ಅಲ್ಲೊಂದು ರಾಮತೀರ್ಥ ಅಂತ ಐತಿ, ಅಲ್ಲಿ ಒಂದು ದೇವಸ್ಥಾನ ಐತಿ. ಅದ್ರಲ್ಲಿ ನಾವು ಹೆಂಗೆ ಅಂತಂದ್ರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡಿರಂಗಿಲ್ಲ, ಸ್ವಲ್ಪ ಹೇಳಿರ್ತೀವಿ. ಅದು ಕನ್ಫ್ಯೂಷನ್ ಆಗ್ಬೋದೇನೋ, ಸಾರಿ. ಮತ್ತೀಗ ಇಲ್ಲಿ ನಾವು ಅಲ್ಲಿ ರಾಮ ಲಕ್ಷ್ಮಣನ ಗುಡಿ ದಾಟ್ಕೊಂಡು ಬಂದೀವಲ್ಲ, ಅದರ ನಂತರ ನೆಕ್ಸ್ಟ್ ಇಲ್ಲೇ ನಾವೇನು ಹೊಂಟೇವಲ್ಲ, ನಮ್ಮ ರೈಟ್ ಸೈಡ್ ಕಾಳಿಕಾದೇವಿಯ ಇಲ್ಲಿ ನೋಡ್ರಿ ನಾನು ತೋರ್ಸಾಕತ್ತೀನಿಲ್ಲ, ಜೂಮ್ ತೊಗೊಂಡು ಅಲ್ಲಿ ಕಬ್ಬಿಣದ ಇವ್ನ ಚಡಿ ಇವ್ನು ಹಾಕ್ಯಾರ ನೋಡ್ರಿ, ಅಲ್ಲಿ ಗೇಟ್ ಇದ್ರ ಥರ. ಅಲ್ಲಿ ಕಾಳಿಕಾದೇವಿಯ ಪಾದದ ಗುರುತುಗಳದಾವು. ಯಾರಾದರೂ ಈ ಕಡೆ ಬಂದರೆ ನೀವು ಹೋಗ್ಬೋದು. ಮತ್ತು ಇಲ್ಲಿ ತೋರಿಸಿನಲ್ಲ, ಇಲ್ಲಿ ಒಂದು ಕೆಳಗೆ ಗವಿ ಐತಿ, ಗುಹೆ ಅಂತೀರಲ್ಲ ನೀವು, ಗವಿ. ಆ ಗವಿ ಒಳಗೊಂದು ದೇವಸ್ಥಾನ ಐತಿ, ಗವಿ ಸಿದ್ದೇಶ್ವರ ಅಂತೇಳಿ. ಅಲ್ಲಿ ಈಶ್ವರಲಿಂಗ ಮೂರ್ತಿ ಐತಿ. ಇಲ್ಲಿ ಅಲ್ಲಿ ಮರ್ಡರ್ ಆಗಿತ್ತು, ಅವಾಗಿನ ಸುತ್ತ ಅದ್ರದ್ದು ವ್ಯಾಲ್ಯೂ ಎಲ್ಲ ಕಡಿಮೆ ಆಯ್ತು. ಈಗ ನಾವು ಅದನ್ನು ದಾಟ್ಕೊಂಡು ಏನು ಬಂದೀವಲ್ಲ, ಇಲ್ಲಿ ನಾವು ಹೋಗೋದು ದಾರಿ ಮಧ್ಯದಲ್ಲೇ ಇಲ್ಲಿ ಇಷ್ಟೊಂದು ಬಂದೈಪ. ಹಾಂ, ದೇವ್ರಿಗೆ ಹೋಗ್ಯಾರ. ಹಾಂ, ಬಂದು ಜಳಕ ಮಾಡಿ ಬುತ್ತಿ ತೊಗೊಂಡೋಗ್ಯಾನ. ಇಲ್ಲಿ ಎಷ್ಟೊಂದು ಸೀತಾಫಲ ಗಿಡಗಳು ಅಂತಂದ್ರೆ ಹೋದ್ಸಲ ಮಳೆನ ಕಡಿಮೆ ಆಗ್ತಲ್ಲ, ಹಾಗಾಗಿ ಈ ಕಾಯೆಲ್ಲ ಫುಲ್ ಅಲ್ಲಿ ಕರಗಾಗ್ಬಿಟ್ಟ, ಹಣ್ಣೂ ಆಗಲಿಲ್ಲ ಅಂತ, ಏನಿಲ್ಲ ಅಂತ. ನೋಡ್ರಿ ಎಷ್ಟು ಸುಂದರವಾಗಿ ಕಾಣಿಸ್ತೈತಿ ಬೇಸಿಗೆ ಟೈಮಲ್ಲಿ ಅಂತಂದ್ರೆ. ಇನ್ನು ಮಳೆಗಾಲ ಟೈಮಲ್ಲಿ ಹೆಂಗೆಲ್ಲ ಕಾಣಿಸ್ಬೋದು ನೋಡ್ರಿ, ಸಿಕ್ಕಾಪಟ್ಟೆ ಖುಷಿ ಆಕೈತಿ. ನೀವೇನಾದರೂ ಮಳೆಗಾಲ ಟೈಮಲ್ಲಿ ಒನ್ ಡೇ ಪಿಕ್ನಿಕ್ ಬರ್ತೇನೆ ಅಂತಂದವರು ಆರಾಮ್ಸೆ ನಂದು ಇನ್ಸ್ಟಾಗ್ರಾಮಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದ್ರೆ ನಾನು ಸೀರೆಗಾಗಿ ಒಂದು ನಂಬರ್ನ ಏನು ಕೊಟ್ಟಿರ್ತೇನಲ್ಲ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ನೀವು ಬರ್ತೇನೆ ಅಂತಂದ್ರೆ ಆ ಟೈಮಲ್ಲಿ ನಾನು ಬರ್ತೇನೆ. ಯಾಕಂದರೆ ಈ ಸಲ ಅಲ್ಲಿ ಅವರ ಹೊಲದಾಗ ಬೋರ್ ಹಾಕ್ಸ್ಯಾರಲ್ಲ, ಭಾಳ ಅಂದ್ರೆ ಭಾಳ ಚಂದ ಐತಿ ನೇಚರ್. ರೋಡ್ ನೋಡ್ರಿ ನಾನು ತೋರ್ಸಾಕತ್ತೀನಿ, ಎಷ್ಟೊಂದೆಲ್ಲ ಈ ಕಷ್ಟ ಆಕೈತೆ ಅಂತಂದ್ರೆ ಖಾಲಿ ಮನುಷ್ಯರು ಬರೋಕನ ತ್ರಾಸ ಆಕೈತಿ. ಅದ್ರೊಳಗೆ ನಾವು ಬಂಡಿ ಒಳಗೆ 3-4 ಜನ ಕುಂತ್ಕೊಂಡು ನೀರು ಬುತ್ತಿ ಎಲ್ಲನೂ ಇಟ್ಕೊಂಡು ಪಾಪ 2 ಎತ್ತುಗಳು ಬಂಡಿನ ನಮ್ಮನ್ನ ಮತ್ತು ಬಂಡಿನ ಎಲ್ಲನೂ ತೊಗೊಂಡು ಬರ್ತಾವಂತಂದ್ರೆ ಎಷ್ಟು ಕಷ್ಟ ಆಗ್ಬಾರ್ದು ಹೇಳ್ರಿ. ರೋಡ್ ತೋರ್ಸಾಕತ್ತೀನಿ ನೋಡ್ರಿ ನಾನು, ಹೆಂಗೆ ಐತೆ ನೋಡ್ರಿ ಅದು, ಅಪ್ಪು ಡೌನು. ಪ್ರತಿನಿತ್ಯ ಇಲ್ಲಿ ರೈತರು ಹೋಗ್ಬೇಕಾದ್ರೆ ಇಂಥ ಜೀವನನ ನಡೆಸ್ಕೊಂಡವ್ರ ಹೋಗ್ತಿರ್ತಾರೆ. ಈ ಥರದ ವಿಡಿಯೋ ನೋಡೋಕೆ ಕೆಲವ್ರಿಗೆ ಅಯ್ಯೋ ಕಂಟೆಂಟ್ ಏನಿಲ್ಲ. ನಾನು ಹೇಳಿದ್ನಲ್ಲ, ಈಗೆಲ್ಲ ಟ್ರೆಂಡಿಂಗಲ್ಲಿರೋದು ಲವ್ ಸ್ಟೋರಿ ಹೇಳೋದು, ಪಾರ್ಟ್ 1 ಪಾರ್ಟ್ 2, ಆಮೇಲೆ ಬ್ರೇಕಪ್ಪು, ಆಮೇಲೆ ಎಲ್ಲ ಸಕ್ಸಸ್ಸು. ಇದು ಫುಲ್ ಟ್ರೆಂಡಿಂಗಲ್ಲಿರೋದು ನಮ್ಮ ಕನ್ನಡ ಲವಲ್ಲಿ ಅಂತಂದ್ರೆ. ಅದನ್ನು ನೋಡೋಕೆ ಜನ ಇಷ್ಟಪಡ್ತಾರೆ. ಈ ಥರದ ವಿಲೇಜ್ ಲೈಫನ್ನು ನೋಡೋಕೆ ಇಷ್ಟಪಡೋಂಗಿಲ್ಲ. ಯಾಕಂದರೆ ದಿನಕ್ಕೊಂದು ಡ್ರೆಸ್ ಅಥವಾ ತಾಸಿಗೊಂದು ಡ್ರೆಸ್ಸು ಅದೆಲ್ಲ ಕಣ್ಣಕ್ಕೆ ಹೋಗ್ಬೇಕು, ಮೇಕಪ್ಪು ಅದು ಇದು. ಯಾಕಂದರೆ ರಿಯಾಲಿಟಿ ಖರೆ ಹೇಳ್ಬೇಕಂದ್ರೆ ರಿಯಾಲಿಟಿನ ನೋಡಿ ರಿಯಾಲಿಟಿ ಏನು ಶೇರ್ ಮಾಡ್ತಾರಲ್ಲ ಅಂಥವ್ರಿಗೆ ಸಿಗೋದೇನು ಹೇಳ್ರಿ, ಹೇಟರ್ಸ್, ನೆಗೆಟಿವ್ ಕಾಮೆಂಟ್. ಪರವಾಗಿಲ್ಲ, ಏನು ಮಾಡೋಕ್ಕಾಗಿಲ್ಲ. ಅವ್ರವ್ರ ಲಕ್ಕ ಅವ್ರವ್ರ ಹಿಂಬಾಲ ಇರಬೇಕು. ನಮ್ಮ ಲಕ್ಕ ಇಷ್ಟ ಅಂತ ಅಂದ್ಕೊಳ್ಳೋದು. ಇಲ್ಲಿ 1000 ಜನ 1000 ಮಾತಾಡಿದ್ರು ನಾವು ಮಾತಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಾವೀಗ ಹೊಲಕ್ಕೆ ಬಂದೀವಿ. ಶೇಂಗಾ ನೋಡ್ರಿ, ನಾನು ಹಿಂದ್ಗಡೆ ಬಂದಿದ್ದೆ ಅವಾಗ ಶೇಂಗಾ ಸಣ್ಣದಿತ್ತು, ಈಗ ಎಷ್ಟು ದೊಡ್ಡದಾಗೈತಿ. ಇಲ್ಲಿ ಬರೋದು ಒಂಥರ ಖುಷಿ, ಅಂದ್ರೆ ಹಬ್ಬ ಅಂತ ಅನ್ನಿಸ್ದಂಗೆ ಆಕೈತಿ ನನಗಂದ್ರೆ. ಪರ್ಸ್ನಲಿ ಅಷ್ಟೊಂದು ಇಷ್ಟ ನನಗೆ. ನೀರು ಹಾಸ್ಯಾರ ಇಲ್ಲೇ ಹೊಲದಾಗ. ಇಲ್ಲಿ ನಿಮ್ಗೆ ಹಳದಿ ಹೂವಿನ ಕಾಣಿಸ್ತೈತಲ್ಲ, ಅದು ಗುರೆಳ್ಳು ಅಂದ್ರೆ ಹುಚ್ಚೆಳ್ಳು ಅಂತೀರಲ್ಲ, ಶೇಂಗಾ ಮತ್ತು
ಅದ್ರೊಳಗೆ ಸ್ವಲ್ಪ ಅಲಸಂದಿ ಮತ್ತು ಗುರೆಗಳು ಹಿಂಗೆಲ್ಲ ಕೊಡಿಸಿ ಬಿತ್ತಿರ್ತಾರೆ. ಇಲ್ಲ ಇಡ್ಲೆ ಹಾಗಾಕ್ ಹೋಗ್ಯದಂತಾರ ಬೆಳೆಯೋದು ಬೋರ್ನಿಂತ ಹಾಕೋಬೇಕು. ಒಂದು ಇದ್ರಾಗ ಮೊನ್ನೆ ಎಲ್ಲೇ ಇಟ್ಟೆ ನಿಂತಿಲ್ಲ ಅದ್ರಾಗ ಅಲ್ಲಿ ಹಾಕಿ ಬಿಡ್ರಿ. ಇಲ್ವಾ ನಮ್ದಲ್ಲ. ಹುಣ್ಸಿಕಾಯಿ ಬಿದ್ದಾವ. ಅವು ಹುರಿಯ ಹಂಗೆ ಅವೇ ಸಲ ಕೇಳಾಕ ಬೇ ನಮ್ಮ ಲಕ್ಷ್ಮಿಯರ್ ಕಸ ತೆಗತ್ತಾರ ನೋಡ್ರಿ. ಎಷ್ಟು ದಿನ ಆಯ್ತು ಲಕ್ಷ್ಮಿ ನೀ ಬಂದ? 3 ದಿನ ಆತ. 3 ದಿನ ಆತು ಇಲ್ಲೇ ವಸ್ತಿ ಅದ ನೋಡ್ರಿ ಮಗಳು. ಏನ್ ನೋಡ್ತೈತಲ್ಲ ಅದಕ್ಕೆ ಗಳಸಾಕತ್ತಾರ ಗಂಡ ಹೆಂಡತಿ ತಡತ್. ಎಷ್ಟದ ಇಷ್ಟು ಹಸಿರದಾವ ಈಗ ಇಲ್ಲಿ ಎಲ್ಲರೂ ಹೊಲಗಳು. ಎಲ್ಲರೂ ಹಾಕ್ಸೇ ಬಿಟ್ಟಾರ ಬೋರು. ಊಟಾತಿ ಮಾಡಿರ್ ನೈ ಏನ್ ಮಾಡಿದ್ರ ಅಡಿಗೆ? ಎತ್ತ ಅವರು ನಾವು ಎಲ್ಲ ಅಳಪಿ ನೀರು ಎಷ್ಟು ಹಾಕಂದ್ರಿಪ್ಪ? ನೀರು 25 ml. 25 ಇಲ್ಲಿ ಹಾಕಪ್ಪಿ. ಇಲ್ಲಿ 25 ನೋಡ. ಇದ್ರ ಮೇ ಇದು 25 ಈ ಗೆರಿ ಅಲ್ಲಿ ಟಿಕೆಟ್ ಅದ. ಹಾಂ ಸೋಳ ಏನೇನು ಸಾಕ್ಸಾಕ್ತೇವೆ. ತಗೋಯಪ್ಪ ಬಾಯ್ ಅಲ್ಲೇ ಐತೆ ನೋಡಿ ಅದನ್ನ ಹಾಕಿ ನೀರು ಹಾಕಪ್ಪ. ನೀರು ಐತಿ ಸುರಿ ಬಿಡಪ್ಪ. ಇವ ಎರಡನ ಕೊಡ ಸಣ್ಣ ದೊಡ್ಡ ಮ್ಯಾಕ್ ಐತಿ ಸುರಿಯಪ್ಪ ಎಲ್ಲ ಹೋಗ್ತೈತದ. ಯಾವ್ದು ಸಮೀಪ ಆಕೈತಿ? ಸಮೀಪ ಯಾವ್ದು ಆಕೈತಿಯಪ್ಪ? ಬಾಯಿ ಜಗ್ಗುದು ಮಾಡೋದಕ್ಕತಿ. ಇಲ್ಲೇ ಮಾವಿನ ಗಿಡ ಇಲ್ಲ ಇದ ಅಲ್ಲೇ ಐತಿ ಬಾಯಿ. ಈ ಸಿಂಗ್ಯಾರ್ನ ಬಂದ್ ಮಾಡಿ ಈಗ ಇವ್ರು ಸಣ್ಣವ್ರು ಎಲ್ಲಿ ತುಂಬ್ಕೊಂಬಂದಾರ? ಅಲ್ಲಿ ತಪ್ಪಲಾರ ಅಲ್ಲ ಓಕೆ ನಿಂದ್ರಂಗ ತುಂಬತೆಪ್ಪ. ಇದು ನೋಡಿದಂಗ
ನೀನು ಅಪ್ಪಿ ಅಪ್ಪಿ ಹೊಂಟತೆ ನಿಂದಿರೋದು. ಫ್ರೆಂಡ್ಸ್, ಬೋರ್ ನೋಡಿದಾರಲ್ಲ, ನನ್ನ ಬೋರ್ ಹಾಕಿಸ್ದಿಂದ ಫಸ್ಟ್ ಟೈಮ್ ನಾನು ಹೊಲಕ್ಕೆ ಬಂದಿರೋದು. ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಲ್ಲೇನು ಕಾಣಿಸ್ತೈತೆ ನಿಮ್ಗೆ, ಅದಿಷ್ಟು ಗುಡ್ಡ ನೋಡ್ರಿ. ಸುತ್ತೂ ಕಡೆ ಗುಡ್ಡ ಐತಿ. ಇಲ್ಲಿ ಆಲ್ ರೌಂಡ್ ಎಲ್ಲ ಕಡೆನೂ ಗುಡ್ಡ ಐತಿ. ಮಧ್ಯೆ ಅಷ್ಟೇ ಹೊಲಗಳದಾವ. ಇಲ್ಲಿ ನಮ್ಮ ಅಷ್ಟೇ ಇಲ್ಲ, ಮತ್ತು ಬೇರೆದವ್ರು ಅದಾವ. ಇಲ್ಲೇ ಪಕ್ಕದ ಹೊಲದವ್ರು ಅಲ್ಲಿ ಬೋರಿನ ಚಾವಿ ಇತ್ತಲ್ಲಿ ನೀರು ಇರ್ತಾವಂತ ಯಾವಾಗಲೂ ಅಲ್ಲಿ ಹೋಗಿ ನೀರು ತೊಗೊಂಬಂದು ಹಾಕಿದ್ವಿ ಅಪ್ಪಾಗ. ಒಂದು ಸಲ ಏನೋ ತೊಗೊಂಬಂದೆ ನಾನು. ಒಂದಿನ ದೂರ ಆಕೈತಿ, ಒಂದು 200 ಮೀಟರ್ ಆಗ್ಬೋದು, ಅಥವಾ 150 ಮೀಟರ್ ಆಗ್ಬೋದು. ಅಷ್ಟು ದೂರ ಹೋಗಿ ಒಂದು ಸಲ ಅಷ್ಟೇ ತೊಗೊಂಬಂದೆ. ಆಮ್ಯಾಗ ಈ ಕಡೆ ನಮ್ಮ ಮುದುಕದಲ್ಲ, ನಮ್ಮ ಕಾಕನ ಮಗ, ಅವ್ನು ತೊಗೊಂಬಂದು ಹಾಕಕತ್ತ. ಈಗ ಅಪ್ಪ ಎಣ್ಣೆ ಹೊಡಿಯಕತ್ತಾರ ನೋಡ್ರಿ. ಈ ಮೊದಲೆಲ್ಲ ಹೆಂಗಂತಂದ್ರೆ ನಾವು ಸಣ್ಣವರಿದ್ದಾಗ ಬೆಳೆಗಳಿಗೆ ರೋಗನೇ ಬೀಳ್ತಿರ್ಕಿಲ್ಲ. ಈಗಿನ ಕ್ಲೈಮೇಟ್ ಮ್ಯಾಗ ಐತೋ ಅಥವಾ ಹೆಂಗೋ ಏನೋ ಗೊತ್ತಿಲ್ಲ, ಪ್ರತಿಯೊಂದು ನಾವು ಭೂಮಿಗೆ ಬೀಜ ಹಾಕಿದ ಅವೇನು ಬೀಜ ಮೊಳಕೆ ಒಡೆದ ಹುಟ್ತಾವಲ್ಲ, ಹುಟ್ಟಿದ ಕೊಳ್ಳೇನ ಒಂದು 15-20 ದಿನ ಅದು ಅಂದ್ರೆ ಅವಕ್ಕೆ ಔಷಧನ ಸಿಂಪಡಿಸ್ಬೇಕು. ಇಲ್ಲ ಅಂದ್ರೆ ಬರಂಗೇ ಇಲ್ಲ, ಬೆಳೆನೇ ಬರೋಂಗಿಲ್ಲ. ಅದಕ್ಕೆ ಕಾರಣ ಏನಂತನೂ ಗೊತ್ತಿಲ್ಲ. ಕ್ಲೈಮೇಟ್ ಇರ್ಬೋದು, ಮತ್ತೊಂದು ಬೇರೆ ಏನೋ ಇರ್ಬೋದು. ಹಾಗಾಗಿ ಈಗ 2 ಸಲ ಆಯ್ತು ನೋಡ್ರಿ ಶೇಂಗಾಕ್ಕೆ ಎಣ್ಣೆ ಹೊಡಿಯಕತ್ತ. ಇಲ್ಲಿ ಹೊಲ ಭಾಳ ಇಲ್ಲ ನಮ್ದು, ಎಷ್ಟೊಂದು 40 ಗುಂಟೆ ಏನೋ ಅಷ್ಟೇ ಐತಂತೆ. ಅದರೊಳಗೇನ ಬೋರ್ ಹಾಕ್ಸಕ್ಕನ ಎಷ್ಟು 5 ಲಕ್ಷ ಬಂತು. ಎಲ್ಲ ಕರೆಂಟು, ಮೋಟ್ರು, ಪಂಪು ಎಲ್ಲ ಟೋಟಲ್ ಸೇರಿ 5 ಲಕ್ಷ ರೂಪಾಯಿ ಬಂತು. ಇರೋದು 40 ಗುಂಟೆ. ಪಾಪ ಅಣ್ಣಾರ ಸಾಲ ಎಲ್ಲ ಮಾಡಿ ಬೋರ್ ಹಾಕ್ಸ್ಯಾರ. ನಾವೀಗ ಮಧ್ಯಾಹ್ನಕ್ಕಂತಂದ್ರೆ ಊಟ ಮಾಡಕ್ಕಂತೇಳಿ ಕುಂತೀವಿ. ನಿಮ್ಗೆ ಇದ್ರದ್ದು ನೆಕ್ಸ್ಟ್ ವಿಡಿಯೋ ನಾಳೆ ಲಾಗಲ್ಲಿ ಬರ್ತದೆ, ಯಾಕಂದ್ರೆ ವಿಡಿಯೋ ಭಾಳ ಲೆಂತ್ ಐತಿ. ನಿಮ್ಗೆ ಇದನ್ನೆಲ್ಲ ನೇಚರ್ ಹೋಗೋದು ಬರೋದನ್ನೆಲ್ಲ ನೋಡಿ ಏನು ಅನ್ನಿಸ್ತಂತ ಹೇಳ್ರಿ. ನಿಮ್ದು ಚೈಲ್ಡ್ಹುಡ್ ಮೆಮೊರಿ ಏನಾದರೂ ನೆನಪಾದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಹೇಳಿದ್ದೆಲ್ಲ ಯಾರೋ ಯೂಟ್ಯೂಬರ್ ನನ್ನ ಇಗ್ನೋರ್ ಮಾಡ್ತಾರೆ ಅಂತೇಳಿ ಕಮೆಂಟ್ ಹಾಕಕತ್ತಾರೆ ಅಂತೇಳಿ. ಯಾರಿಂದನೂ ನಾನು ಸಕ್ಸಸ್ ಆಗಿಲ್ಲ. ನನಗೆ ಹೆಂಗೆ ಅಂತಂದ್ರೆ, ನನಗೆ ಯಾವ ಯೂಟ್ಯೂಬರ್ನೂ ಹೆಲ್ಪ್ ಮಾಡಿಲ್ಲ. ನಮ್ಮ ಪರಿಚಯ ಆದಿಂದ ಏನಾದರೂ ಸಣ್ಣ ಪುಟ್ಟ ಹೆಲ್ಪ್ ನಾವು ಅವ್ರನ್ನ ಕೇಳ್ತೇವೆ, ಅವರು ನಮ್ಮನ್ನು ಕೇಳಿರ್ತಾರೆ. ಹಂಗಂತೇಳಿ ನಾನು ಸ್ಟಾರ್ಟಿಂಗ್ ಯಾರೂ ಹೆಲ್ಪ್ ಮಾಡಿಲ್ಲ. ನನಗೆ ಹೆಲ್ಪ್ ಮಾಡಿದವು ಅಂತಂದ್ರೆ ಇದು ಶಕುಂತ್ಲಾ ಅಕ್ಕ ಅಂತೇಳಿ, ಅವರು ಲಂಡನ್ನಲ್ಲಿ ಇರ್ತಾರೆ. ಅವರು ನಮ್ಮ ಕನ್ನಡದವ್ರ ಸಹಿತ ಅಲ್ಲ, ತೆಲುಗುದವ್ರು. ಆದ್ರೆ ಕನ್ನಡ ಮಸ್ತ್ ಮಾತಾಡ್ತಾರೆ. ನನಗೆ ಯಾರಾದರೂ ಯೂಟ್ಯೂಬ್ ಜರ್ನಿಲಿ ಏನಾದರೂ ನಂಗೆ ಹೆಲ್ಪ್ ಮಾಡ್ಯಾರ ಅವರು ಒಂದಲ್ಲಿ ಅದೇನಂತಂದ್ರೆ ಶಕುಂತ್ಲಾ ಅಕ್ಕ. ಅವ್ರನ್ನ ಬಿಟ್ಟರೆ ಬೇರೆ ನನಗೆ ಯಾರೂ ಹೆಲ್ಪ್ ಮಾಡಿಲ್ಲ, ಯಾರಿಂದನೂ ನಂಗೆ ಹೆಲ್ಪ್ನೂ ಆಗಿಲ್ಲ. ಫ್ರೆಂಡ್ಸ್ ಅಂತಂದಿಂದ ಪರಿಚಯ ಆದಿಂದ ಕೆಲವೊಂದಿಷ್ಟು ಸಣ್ಣ ಪುಟ್ಟ ನಮ್ಮಿಂದ ಅವ್ರಿಗೆ, ಅವರಿಂದ ನಮ್ಗೆ ಆಗಿರ್ತೈತಿ. ಹಂಗಂತೇಳಿ ಇನ್ನೊಂದು ಏನಂತಂದ್ರೆ ನಾನು ಹೇಳೋದಂತಂದ್ರೆ, ಈಗ ನನ್ನ ಬಗ್ಗೆ ಬೇರೆ ಯೂಟ್ಯೂಬರ್ ಅವ್ರ ಸಬ್ಸ್ಕ್ರೈಬರ್ಸ್ ಮುಂದೆ ಹೇಳ್ತಾರಂತಂದ್ರೆ ಅದು ಅವ್ರ ವ್ಯಕ್ತಿತ್ವ ಆಗಿರ್ತೈತೆ ಅಷ್ಟೇ. ಅದು ನಾನೇನು ಮಾಡೋಕ್ಕಾಗಿಲ್ಲ. ನಾನು ಹೆಂಗಂತಂದ್ರೆ ಮೇ ಬಿ ಶ್ರೀಮಂತಿಕೆನ ನೋಡಿ ನಾನು ಯಾವತ್ತೂ ಫ್ರೆಂಡ್ಶಿಪ್ನ ಮಾಡೋಂಗಿಲ್ಲ. ಕೆಲವರಿಗೆ ಅವಶ್ಯಕತೆ ಇದ್ದಾಗ ನಮ್ಮನ್ನ ಫ್ರೆಂಡಾಗಿ ಮಾಡ್ಕೋತಾರೆ, ಅವಶ್ಯಕತೆ ಮುಗೋದಿಂದ ಇಗ್ನೋರ್ ಮಾಡ್ತಾರೆ. ಅಂಥವ್ರ ಬಗ್ಗೆ ನಾವು ಏನು ಮಾಡೋಕ್ಕಾಗಿಲ್ಲಲ್ಲ. ನಂಗೆ ಮೊದಲು ಶ್ರೀಮಂತರಂದ್ರೂ ಆಗಂಗಿಲ್ಲ. ನನ್ಗೆ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಅಂತಂದ್ರೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಲಕ್ಷಾಧೀಶ್ವರರು ಅದಾರ, ಕೋಟ್ಯಾಧೀಶ್ವರರು ಅದಾರ. ನಾನು ಹೇಳ್ತೀನಿ, ಏನು ರುಕ್ಮಿಣಿ ಇನ್ನೂ ಕಾಲ್ ಮಾಡೋಂಗಿಲ್ಲ, ಮಾತಾಡೋಂಗಿಲ್ಲ, ಹಿಂಗೆ ಮನೆಗೆಲ್ಲ ಕರೀತಾರೆ. ಅವಾಗ ನಂಗೆ ಹೆಂಗೆ ಅನ್ನಿಸ್ತೈತೆ ಅಂತಂದ್ರೆ, ಇಲ್ಲ ರೀ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಂಗೆ ಸ್ವಲ್ಪ ಹಿಂಗೆ ರಿಚ್ ಇರೋರ ಮನೆಗೆ ಹೋಗೋಕೆ ಆಗಂಗಿಲ್ಲ, ನಂಗೆ ಕಂಫರ್ಟಬಲ್ ಅಂತ ಅನ್ಸಂಗಿಲ್ಲ. ಯಾಕಂದ್ರೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರು. ಅಲ್ಲಿ ಅವ್ರ ಮನೆಗೆ ಹೋಗೆಲ್ಲ ಸೋಫಾದ ಮೇಲೆ ಕುಂದ್ರೋದು, ಇದನ್ನು ಮಾಡೋದು ಒಂಥರ ಅಂತ ಅನ್ನಿಸ್ತೈತೆ ನಮ್ಗೆ. ಹಾಗಾಗಿ ನಾನು ಬರ್ತೀನಂತ ಹೇಳಿರ್ತೀನಿ, ಆದರೆ ಎಲ್ಲಿ ಹೋಗೋಂಗಿಲ್ಲ. ಇಲ್ಲ ರೀ, ನಿಮ್ಗೆ ಸ್ವಲ್ಪ ಹೇಳ್ಬಿಡ್ತೇನೆ ನಾನು ನೇರವಾಗಿ, ಹಿಂಗೆ ಶ್ರೀಮಂತರಂದ್ರೆ ನಿಮ್ಗೆ ಅಷ್ಟೊಂದು ಲೈಕ್ ಆಗಂಗಿಲ್ಲ ರೀ, ಹಾಗಾಗಿ ನಾನು ಬರೋಂಗಿಲ್ಲ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅಂತೇಳಿ ಅವ್ರು ಹೇಳ್ತಾರೆ. ನನಗೆ ಎಷ್ಟೊಂದು ಪ್ರೀತಿಯಿಂದ ಶ್ರೀಮಂತರಿಂದ ಅಂದರೆ ಏನೋ ಕೊಂಬು ಮುಡಿರ್ತಾವಲ್ಲ ಅವ್ರಿಗೇನು, ನಾವು ಮನುಷ್ಯರ ನಮ್ಮ ಮನಸ್ಸಲ್ಲಿ ನಮ್ಮ ವ್ಯಕ್ತಿತ್ವ ಹೆಂಗೆ ಇರ್ತೈತಿ ಅದ್ರ ಮ್ಯಾಗ ಇರ್ತೈತಿ. ಇಲ್ಲಿ ಬಡವರು ಶ್ರೀಮಂತರು ಅಂತ ಏನೂ ಇಲ್ಲ, ಎಲ್ಲರೂ ತಿನ್ನೋದು ಭೂಮಿ ಮೇಲೆ ಬೆಳೆಯೋ ಬೆಳೆನ ಹೊರತಾಗಿ ಬೇರೆ ಏನು ತಿನ್ನಲ್ಲ ಅಂತ ಹೀಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ನನಗೆ ಖುಷಿ ಆಕೈತಿ. ಆದ್ರೆ ನಾನೊಂದು ವಿಷಯನ ಹೇಳ್ತೀನಿ, ನನಗೆ ಯೂಟ್ಯೂಬರ್ ಫ್ರೆಂಡ್ಸ್ ಅಂತಂದ್ರೆ ಏನು ಪರ್ಸ್ನಲ್ ಎಲ್ಲ ಶೇರ್ ಮಾಡ್ಕೊಳಂಗಿಲ್ಲ. ಫ್ರೆಂಡ್ಸ್ ಎಲ್ಲ ಸರಿ ಹಾಯ್ ಬಾಯ್ ಅಂತ ಅಷ್ಟೇ ಇರ್ತೀವಿ. ಹಿಂಗೆ ಏನಾದರೂ ಫಂಕ್ಷನ್ ಇತ್ತಂದ್ರೆ ಅವ್ರು ಕರಿಬೇಕು ಅನಿಸಿದ್ರೆ ಅವ್ರು ಕರೀತಾರೆ, ನಮ್ಗೆ ಕರಿಬೇಕಂತ ಅನಿಸಿದ್ರೆ ಅವ್ರು ನಮ್ಮನ್ನು ಕರೀತಾರೆ. ಮತ್ತು ಆ ಟೈಮಲ್ಲಿ ಅಷ್ಟೇ ಮಾತಾಡಿರ್ತೀವಿ. ಅದ್ರ ನಂತರ ಚಾಟಿಂಗ್ ಮಾಡೋದು, ಇದನ್ನು ಮಾಡೋದಕ್ಕೆ ನಾನು ಹಿಂಗೆ ಯಾರ ಜೊತೆನೂ ಮಾಡೋಂಗಿಲ್ಲ. ನಾನು ಭಾಳ ಕ್ಲೋಸು ಬೆಸ್ಟ್ ಫ್ರೆಂಡ್ಸು ಅದಾರ ಅಂತಂದ್ರೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್. ಅವ್ರ ಜೊತೆನೇ ನಾನು ಮಾತಾಡೋದು, ಅವ್ರ ಜೊತೆನೇ ಚಾಟಿಂಗ್ ಮಾಡೋದು. ಅದನ್ನು ಬಿಟ್ಟು ನಾನು ಯಾವ ಯೂಟ್ಯೂಬರ್ಸ್ ಜೊತೆನೂ ಅಷ್ಟು ಸಲಿಗೆಯಿಂದ ನನ್ನ ಕಾಂಟ್ಯಾಕ್ಟಲ್ಲಿ ಇಲ್ಲ.
ಕೆಲವೊಂದು ಟೈಮ್ ಹೆಂಗಂತಂದ್ರೆ ಕೆಲವೊಂದು ಟೈಮ್ ಇರ್ತೇವೆ ಅದನ್ನ ಹೇಳಿದ್ನಲ್ಲ ಕೆಲವರ ದುಡ್ಡಿಗೆ ಲೆವೆಲ್ಗೆ ಬೆಲೆ ಕೊಡೋರು ಇದ್ರಂದ್ರೆ ಅದು ನನಗೆ ಕಂಡು ಬಂತಂದ್ರೆ ನಾನು ಅಂಥವ್ರಿಂದ ಇಮಿಡಿಯೇಟ್ಲಿ ದೂರ ಆಕ್ಕೇನಿ. ಅಂಥವ್ರ ಜೊತೆ ನಾನು ಕಾಂಟ್ಯಾಕ್ಟ್ ಇಟ್ಕೊಳ್ಳೋಕ್ಕೂ ಹೋಗಲ್ಲ, ಅಂಥವ್ರ ಜೊತೆ ನಾನು ಮಾತಾಡೋಕ್ಕೂ ಹೋಗಂಗಿಲ್ಲ. ಯಾಕಂದ್ರೆ ಲೆವೆಲ್ ಮೇಂಟೈನ್ ಮಾಡೋರು ಲೆವೆಲ್ ನೋಡಿನೇ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ. ಅಂಥ ಫ್ರೆಂಡ್ಶಿಪ್ ನಾನು ಯಾವತ್ತೂ ಇಟ್ಕೊಳಕ್ಕೆ ಹೋಗಂಗಿಲ್ಲ. ನನ್ನ ಲೈಫಲ್ಲಿ ಹೆಂಗಂತಂದ್ರೆ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ಅಲ್ಲ, ಕೆಲವೊಂದು ಫ್ರೆಂಡ್ಸ್ ಹಂಗೆ ಅವ್ರ ಅವಶ್ಯಕತೆ ಇದ್ದಾಗ ನನ್ನನ್ನು ಪರಿಚಯ ಮಾಡ್ಕೋತಾರೆ, ಅವ್ರಿಗೆ ಅವಶ್ಯಕತೆ ಮುಗಿದಿಂದ ನನ್ನನ್ನು ದೂರ ಮಾಡ್ತಾರೆ. ಹಾಗಾಗಿ ನಾನು ಏನು ಮಾಡೋಕೆ ಆಗಂಗಿಲ್ಲ. ನನ್ನ ಲೈಫಲ್ಲಿ ಹೆಂಗಂತಂದ್ರೆ ಆ ದೇವರು ನಂಗೆ ಸದಾ ಕೈ ಹಿಡಿತಾನೆ. ಒಳ್ಳೆಯವ್ರ ವಿಷಯದಾಗ ನನಗೆ ಯಾವತ್ತೂ ಮೋಸ ಮಾಡೋಂಗಿಲ್ಲ. ಅವ್ರು ಏನಾದರೂ ಸರಿ ಇಲ್ಲ, ಅವ್ರ ಮನ್ಸಲ್ಲಿ ಕಲ್ಮಶ ಐತಿ ಅಂತಂದ್ರೆ ನಂಗೆ ಸಡನ್ಲಿ ಗೊತ್ತಾಕೈತಿ. ಹಾಗಾಗಿ ಅಂಥವ್ರಿಂದ ನಾನು ದೂರ ಆಕ್ಕೇನಿ. ನಾವು ಬಡವರೇ ಇರ್ಬೋದು, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರನ್ನೇ ಇರ್ಬೋದು, ನಮಗೂ ನಮ್ಮದೇ ಆದ ಒಂದು ಗೌರವ ಅಂತ ಇರುತ್ತೆ. ಅದಕ್ಕೆ ಎಲ್ಲಾದರೂ ಧಕ್ಕೆ ಬರುತ್ತೆ, ಅದಕ್ಕೆ ಕುಂದುಕೊರತೆ ಆಕ್ಕೈತೆ ಅಂತಂದ್ರೆ ನಾನು ಅಂಥವ್ರನ್ನ ತಿರುಗಿ ಸಹಿತ ನೋಡೋಕೆ ಹೋಗಂಗಿಲ್ಲ. ಇದರಲ್ಲಿ ಸಾಕಷ್ಟು ಜನರಿಗೆ ಕ್ಲಾರಿಟಿ ಸಿಕ್ತಂತ ಅನ್ಕೋತೀನಿ. ನಾನು ಇಲ್ಲಿ ಯಾವ ಯೂಟ್ಯೂಬರಿಂದನೂ ಸಕ್ಸಸ್ ಆಗಿಲ್ಲ, ಯಾವ ಯೂಟ್ಯೂಬರ್ ಸಹಾಯದಿಂದ ನಾನು ಯೂಟ್ಯೂಬಲ್ಲಿ ಮ್ಯಾಗೆ ಬಂದಿಲ್ಲ. ಬಂದಿರೋದಂತಂದ್ರೆ ನನಗೇನಾದರೂ ಹೇಳಿದ್ನಲ್ಲ ಸಹಾಯ ಆಗೈತೆ ಅಂತಂದ್ರೆ ಅದು ಯಾರು ಶಕುಂತಲಕ್ಕ ಅವರಿಂದ ಮಾತ್ರ ನನಗೆ ಹೆಲ್ಪ್ ಆಗಿರೋದು ಯೂಟ್ಯೂಬ್ ಜರ್ನಿಯಲ್ಲಿ. ಅವ್ರನ್ನ ಬಿಟ್ಟರೆ ನಾನು ಯಾರ ಹತ್ರನೂ ಕೆಲವೊಂದು ಸಣ್ಣ ಪುಟ್ಟ ಏನಾದರೂ ಕೇಳಿದಾಗ ನನಗೆ ಅದಕ್ಕೆ ರಿಪ್ಲೈ ಬರದೇ ಇದ್ದಾಗ ಹಾಗಾಗಿ ನಾನು ಯಾರನ್ನೂ ಏನೂ ಕೇಳೋಕ್ಕೂ ಹೋಗಿಲ್ಲ. ಈಗ ಎಲ್ಲರೂ ಸೇರಿ ಊಟ ಮಾಡಾಕತ್ತೀವಿ, ನಾವು ಮಸ್ತ್ ಭರ್ಜರಿ ಊಟ ಮಾಡಾಕತ್ತೀವಿ. ವೆಜ್ ಅಡುಗೆ ಒಂದು ಇರಲಿ ಒಂದು ಇರದೇ ಇರಲಿ, ಹೊಲದಾಗ ಕುಂತ್ಕೊಂಡು ಏನು ಭೂಮಿ ತಾಯಿ ಮಡ್ಲಲ್ಲಿ ಕುಂತ್ಕೊಂಡು ನಾವು ಊಟ ಮಾಡ್ತೀವಲ್ಲ, ಅಮೃತನೇ ಏನೂ ಆಗಲ್ಲ ರೀ ಅದ್ರ ಮುಂದೆ, ಅಷ್ಟೊಂದು ರುಚಿ ಇರ್ತೈತಿ. ಮತ್ತು ಅಲ್ಲೇ ಮೂಲಂಗಿ ಮತ್ತು ಹಾತರಕಿ ಎಲ್ಲನೂ ಕಿತ್ಕೊಂಡು ಅಲ್ಲೇ ತೊಳ್ಕೊಂಡು ಅರ್ಧಂಬರ್ಧ ಕೈ ತೊಳ್ಕೊಂಡು ಎಲ್ಲ ತಿಂತಿರ್ತೀವಿ. ಯಾಕಂದ್ರೆ ಮನ್ಯಾಗ ಕುಂತ್ಕೊಂಡು ಹಂಗೆ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು, ಹಿಂಗೆ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಹೊಲದಾಗಿನ ರೈತರಿಗೆ ಯಾವ ಡಿಸಿಪ್ಲಿನ್ ಮೇಂಟೈನ್ ಮಾಡೋಕೆ ಆಗಿಲ್ಲ. ಯಾಕಂದ್ರೆ ಕಡಿಮೆ ನೀರು ಇರ್ತಾವೆ, ಅದ್ರೊಳಗೂ ಸ್ವಲ್ಪ ಕೈ ತೊಳ್ಕೊಬೇಕು. ಹಂಗೈತಿ ಅಷ್ಟೇ, ಕೈ ತೊಳ್ಕೊಂಡೆ ನಾವು ಊಟ ಮಾಡ್ಬೇಕು. ಆದರೂ ಹೆಂಗಿರ್ತೇವೆ ಹೇಳ್ರಿ ನಾವು, ಎಷ್ಟೊಂದು ಗಟ್ಟಿಯಾಗಿರ್ತೇವಲ್ಲ. ಇದೇ ಹೇಳೋದು ರೀ ರೈತರ ಕೆಪಾಸಿಟಿ ಅಂತೇಳಿ, ಇದೇ ಹೇಳೋದು ರೈತರದ ತಾಕತ್ತು ಅಂತೇಳಿ. ಈಗ ಊಟ ಆದಿಂದ ಗೊತ್ತಲ್ರಿ, ಈ ಕಡೆ ನಮ್ಮ ಕಡೆ ಅಂತೂ ಎಲೆಡಿಕೆ ಭಾಳ ಮಂದಿ ತಿಂತಾರೆ. ಹಾಗಾಗಿ ಅವ್ವ ಎಲೆಡಿಕೆ ತಿನ್ನಾಕತ್ತಿದ್ದಳು, ನಾನು ಎಲೆಡಿಕೆ ತಿನ್ನಾಕತ್ತಿದ್ವಿ. ಅಲ್ಲಿ ನೆಟ್ವರ್ಕ್ನ ಬರೋಂಗಿಲ್ಲ, ಇಲ್ಲಿ ಹೊಲದಾಗ ಮಾತಾಡೋಕೆ ಸಹಿತ ನೆಟ್ವರ್ಕ್ ಬರೋಂಗಿಲ್ಲ. ನಾನು ಟೈಮ್ ಪಾಸಿಗೆ ಆಗಲಿ ಅಂತ ಬ್ಲೂಟೂತ್ನು ಓದಿದ್ದು. ನಾನು ಏನಾದರೂ ಮ್ಯೂಸಿಕ್ ಅತಿ ಕೇಳಿದ್ರೆ ಆತು, ಅಥವಾ ವಿಡಿಯೋ ಎಡಿಟಿಂಗ್ ಮಾಡಿ ಹಾಕಿರ್ಕೆ ಇಲ್ಲ ನಾನು ಅವತ್ತಿನ ಆ ದಿನ ಎಡಿಟಿಂಗ್ ಆದರೂ ಮಾಡಿಕೊಂಡ್ರೆ ಆಯಿತು ಅಂಥೇಳಿ. ಬಟ್ ನನಗೇನೂ ಆಗಲೇ ಇಲ್ಲ, ಯಾಕಂದ್ರೆ ನೆಟ್ವರ್ಕನ್ನ ಬರೋಂಗಿಲ್ಲ ಅಲ್ಲಿ, ಮಾತಾಡೋಕೆ ಸಹಿತ ಬರೋಂಗಿಲ್ಲ. ಯಾಕಂದ್ರೆ ಸುತ್ತ ಕಡೆ ಗುಡ್ಡ ನಡಕ್ಕೆ ಹೊಲಗಳ ಮತ್ತು ತೆಗ್ಗಿಗೆ ಐತೆ ಅದು, ಹಾಗಾಗಿ ಒಂಚೂರು ನೆಟ್ವರ್ಕ್ ಬರೋಂಗಿಲ್ಲ. ಇವತ್ತಿನ ಲಾಗ ನಿಮ್ಗೆಲ್ಲರಿಗೂ ಇಷ್ಟ ಆತಂತ ಅನ್ಕೋತೀನಿ, ಕೆಲವೊಂದು ಕ್ಲಾರಿಟಿ ಸಿಕ್ತಂತ ಅನ್ಕೋತೀನಿ. ನಾನು ಅದನ್ನ ಹೇಳೋದು, ಬೇರೆ ಯೂಟ್ಯೂಬರ್ ಹೆಸರು ನನ್ನ ಚಾನಲಲ್ಲಿ ಬಂದಾಗ ಕಮೆಂಟ್ ಮಾಡೋಕೆ ನಿಜವಾಗ್ಲೂ ನಿಮ್ಗೆ ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ನಿಮ್ಗೆ ಏನಾದರೂ ಸತ್ಯ ಗೊತ್ತೈತಿ, ಅವ್ರು ಏನಾದರೂ ನಿಮಗೆ ಸತ್ಯನ ಹೇಳ್ಯಾರ ಅದನ್ನು ಪ್ರೂವ್ ಮಾಡಿರಿ. ನನಗೆ ನಂದು ಒಂದು ನಂಬರ್ ಐತಲ್ಲ, ಸೀರಿ ನಂಬರ್, ಅದಕ್ಕೆ ವಾಟ್ಸಪ್ ಮಾಡಿರಿ. ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಐತಿ ರುಕ್ಮಿಣಿ ವಿಲೇಜ್ ಲೈಫ್ ವ್ಲಾಗ್ಸ್ ಅಂತೇಳಿ, ಅಲ್ಲಾದರೂ ನೀವು ಸ್ಕ್ರೀನ್ಶಾಟ್ ಮೂಲಕ ನನಗೆ ಕಳಿಸ್ರಿ. ಇಲ್ಲ ಅಂತಂದ್ರೆ ಏನು ಹೇಳೋದು, ನೀವು ಅನ್ನ ತಿನ್ನೋ ಬಾಯಿಲೇ ಹೇಸಿಗೆ ತಿಂತೀರಂತ ನಾನು ಅನ್ಕೋತೀನಿ. ಯಾಕಂದ್ರೆ ಒಬ್ಬರು ಯಾರಾದರೂ ಸುಮ್ಮನೆ ಇರ್ತಾರೆ ಅಂತಂದಿಂದ ಅದು ಅವರು ವೀಕ್ನೆಸ್ ಅಂತ ಅನ್ಕೋಬಾರ್ದು. ಹೇಸಿಗೆ ಮೇಗ ಕಲ್ಲು ಚೆಲ್ಲಿ ಮುಖಕ್ಕೆ ಸಿಡಿಸ್ಕೊಳ್ಳೋವಂಥ ಕೆಲಸನ ಮಾಡಬಾರ್ದು ಅಂತೇಳಿ ನಾನು ಸುಮ್ಮನಿರ್ತೇನೆ. ಒಬ್ಬರ ತಾಳ್ಮೆಗಾಗಲಿ ಒಂದು ಇತಿಮಿತಿ ಅನ್ನೋದು ಇರ್ತೈತಿ. ತಾಳ್ಮೆ ಕಟ್ಟೆ ಹೊಡಿತಂತಂದ್ರೆ ಬೇರೆ ನಿಮ್ಗೆ ಒಗಿಬೇಕಾಕೈತಿ. ಹಂಗೆ ಉಗಿಸ್ಕೊಳ್ಳೋ ಕೆಲಸನೂ ಮಾಡೋಕೆ ಹೋಗ್ಬೇಡ್ರಿ, ಒರೆಸ್ಕೊಳ್ಳೋಂಥ ಕೆಲಸನೂ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಗೆ ಗೊತ್ತು ಎಲ್ಲರಿಗೂನು ರುಕ್ಮಿಣಿ ಕೆಲವೊಂದು ಟೈಮ್ ಹೆಂಗಂತಂದ್ರೆ ನಂದೇನಾದರೂ ತಪ್ಪಿತ್ತಂತಂದ್ರೆ ನಾನು ಸುಮ್ಮನಿರ್ತೇನೆ. ನಂದು ತಪ್ಪಿರಲಿಲ್ಲ ಅಂದ್ರೆ ನಾನು ಯಾರಿಗೂ ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ. ಇದು ಎಲ್ಲರಿಗೂ ಅನ್ವಯಿಸ್ತಂತ ಅನ್ಕೊಳಕ್ಕೆ ಹೋಗ್ಬಿಟ್ರೆ, ಕೆಲವ್ರು ಹೆಂಗೆ ಅನ್ಕೋತಾರೆ ಅಂದ್ರೆ ನಾವು ಯಾರಿಗೋ ಹೇಳ್ತಿರ್ತೇವೆ ಕುಂಬಳಕಾಯಿ ಕಳ್ಳ ಯಾರು ಅಂತಂದ್ರೆ ಹೆಗಲು ಮುಟ್ಕೊಂಡು ನೋಡಿದ್ರಂತ, ಹಾಗೆಲ್ಲ ಅನ್ಕೋತಾರೆ. ನಾನೇನು ಮಾಡೋಕೆ ಆಗಂಗಿಲ್ಲ. ಯಾರು ಕೆಟ್ಟದಾಗಿ ಮಾತಾಡಿರ್ತಾರೆ, ನೆಗೆಟಿವ್ನ ಯಾರು ಸ್ಪ್ರೆಡ್ ಮಾಡ್ತಾರೆ ಅವ್ರಿಗೆ ಮಾತ್ರ ಇದು ನಾನು ಹೇಳಕತ್ತಿರೋದು. ಅದರಿಂದ ನಿಮ್ಗೆ ಏನು ಸಿಗುತ್ತೋ ಗೊತ್ತಿಲ್ಲ ನೆಗೆಟಿವ್ ಸ್ಪ್ರೆಡ್ ಮಾಡೋದರಿಂದ. ನಾನು ಊಟ ಮಾಡಿ ಮತ್ತು ಎಲೆಡಿಕೆ ತಿನ್ನೋದ್ರಿಂದ ಯಾರಿಗೆಲ್ಲ ತಿನ್ನಬೇಕಂತ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸ್ರಿ. ಆ ದಿನ ಅಂತೂ ಹೊಲಕ್ಕೆ ಹೋಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ಖುಷಿ ಆಯ್ತು. ಏನು ಕೆಲಸ ಇರಲಿಲ್ಲ, ಹಂಗೆ ಹೋಗಿದ್ವಿ. ಹೋದಿಂದನೇ ಅಲ್ಲೆಲ್ಲ ಪ್ಲ್ಯಾನ್ ಐತಿ ಚೇಂಜ್ ಅದು. ಇದ್ರದ್ದು ಮುಂದುವರಿದ ಭಾಗ ನಿಮ್ಗೆ ನಾಳೆ ಲಾಗಲ್ಲಿ ಸಿಗ್ತೈತಿ.